ಕಾಲ ಬದಲಾಗಿದೆ ಎಂದು ಜನರು ಹೇಳುತ್ತಾರೆ. ಆದರೆ ಇಂದಿಗೂ ಅನೇಕ ಸೊಸೆಯಂದಿರು ತಮ್ಮ ನೋವನ್ನು ಮೌನದಲ್ಲೇ ಮರೆಮಾಚುತ್ತಾರೆ. ಇಂದು ನನ್ನ ಆರೋಗ್ಯ ಸರಿಯಿಲ್ಲ ಎಂದು ಹೇಳಲು ಭಯಪಡುತ್ತಾರೆ. ನಾನು ತುಂಬ ದಣಿದಿದ್ದೇನೆ ಎಂದು ಹೇಳಲು ಸಂಕೋಚಪಡುತ್ತಾರೆ. ಇಂದು ಅಡುಗೆ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಲು ಧೈರ್ಯ ಸಾಲುವುದಿಲ್ಲ. ಯಾಕೆಂದರೆ ಕೆಲವು ಮನೆಗಳಲ್ಲಿ ಸೊಸೆಯ ನೋವಿಗಿಂತ ಅಡುಗೆ ಮನೆಯ ಹೊಗೆಗೆ ಹೆಚ್ಚು ಬೆಲೆ ಇರುತ್ತದೆ. ಅವಳ ಕೈ ರುಚಿ ಎಲ್ಲರಿಗೂ ಬೇಕು, ಆದರೆ ದಿನವಿಡೀ ದುಡಿದ ಅವಳ ದಣಿವು ಯಾರಿಗೂ ಕಾಣಿಸುವುದಿಲ್ಲ. ಅವರು ಕೂಡ ಮನುಷ್ಯರೇ, ಅವರಿಗೂ ನೋವಾಗುತ್ತದೆ, ಮನಸ್ಸು ಒದ್ದೆಯಾಗುತ್ತದೆ. ಕೆಲವೊಮ್ಮೆ ಸುಮ್ಮನೆ ಕುಳಿತು ಅಳಬೇಕು ಎಂದು ಅನಿಸುತ್ತದೆ. ಆದರೆ ಹೆಚ್ಚಿನ ಸೊಸೆಯಂದಿರು ತಮ್ಮ ನೋವನ್ನು ಮರೆಮಾಚಿ ಮುಖದಲ್ಲಿ ನಗುವನ್ನು ಇಟ್ಟುಕೊಂಡು ಮತ್ತೆ ಅಡುಗೆ ಮನೆಗೆ ಹೋಗುತ್ತಾರೆ. ಮನೆಗೆ ಬಂದ ಸೊಸೆಯಂದಿರನ್ನು ಗೌರವಿಸಿ ತಮ್ಮ ಮಕ್ಕಳಂತೆ ನೋಡಿಕೊಳ್ಳಿ. ಇದರಿಂದ ಮನೆಯ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ ಮತ್ತು ಮನೆ ಸಂತೋಷದಿಂದ ಕೂಡಿರುತ್ತದೆ. ವೀಕ್ಷಕರೇ, ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.